ಎಷ್ಟೋ ದಿನಗಳ ಕನಸು ಇದು. ಕೊನೆಗೂ ನಾನು ವಿವೇಕಾನಂದ ಕಾಲೇಜಲ್ಲಿ ಜಾಯಿನ್ ಆಗ್ಬಿಟ್ಟೆ. 3 ವರ್ಷದಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ, ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ತೀನಿ, ಒಳ್ಳೆ ಹಾಕಿ ಪ್ಲೇಯರ್ ಕೂಡ ಆಗ್ತೀನಿ. ನನಗ್ ಸಂತೋಷದಲ್ಲಿ ನಿದ್ದೆನೆ ಮಾಡಕ್ ಆಗ್ತಿಲ್ಲ. ಆದ್ಯ ನೋಡು ಹೆಂಗ್ ಮಲ್ಕೊಂಡಿದ್ದಾಳೆ. ಆದ್ಯ ಆದ್ಯ ಎದ್ದೇಳು ಆದ್ಯ, ಹೇಳು. ಏನ್ ರಾಜಲಕ್ಷ್ಮಿ, ನಾಳೆ ನಾವ್ ಕಾಲೇಜ್ಗೆ ಹೋಗ್ತಿದೀವಿ ಅಲ್ವಾ? ಫಸ್ಟ್ ಡೇ 1 ಗಂಟೆ ಮುಂಚೆನೆ ಕಾಲೇಜಲ್ಲಿ ಇರ್ಬೇಕು. ಎದ್ದೇಳು ಆದ್ಯ, ಹೇಳು ಹೇಳು. ಈಗ ಮಧ್ಯರಾತ್ರಿ 12 ಗಂಟೆ, ಈಗ ರೆಡಿ ಆಗೋದೇನು? ಕಾಲೇಜ್ಗೆ ಹೋಗ್ತಿದ್ದೀನಿ ಅನ್ನೋ ಸಂತೋಷದಲ್ಲಿ ನನಗ್ ನಿದ್ದೆನೆ ಬರ್ತಿಲ್ಲ. ನಿನಗ್ ನಿದ್ದೆ ಬರ್ತಿಲ್ಲ ಅಂದ್ ಮಾತ್ರಕ್ಕೆ ಟೈಮ್ ಬೇಗ ಓಡಿ ಈಗ್ಲೇ ಬೆಳಗಾಗೋದಿಲ್ಲ. ಬಂದ್ ಮಲ್ಕೋ ಮಲ್ಕೋ. ಆದ್ಯ ಆದ್ಯ, ಹೇಳಾದ್ಯ. ಟೈಮು 1 ಗಂಟೆ ಆಗೋಯ್ತು, ನನ್ಗೆ ನಿದ್ದೆನೆ ಬರ್ತಾ ಇಲ್ಲ. ಎದ್ದೇಳ ಆದ್ಯ. 1 ಗಂಟೆ ಆದ್ರೆ 2 ಗಂಟೆ ಆಗುತ್ತೆ. ಆದ್ರೆ ಏನು, ಕಾಲೇಜಿಗೆ ರೆಡಿ ಆಗ್ಬೇಕಲ್ವಾ? ನೀನೇನಾದ್ರೂ ಡ್ರಾಮಕ್ ವೇಷ ಹಾಕೋತಿದ್ಯಾ? ಈಗ ಶುರು ಮಾಡಿ ಬೆಳಗಾಗೋವರೆಗೂ ರೆಡಿ ಆಗೋದಕ್ಕೆ? ಬೆಳಿಗ್ಗೆ ಎದ್ದು ರೆಡಿ ಆಗ್ಬೋದು ಅಂತ ಹೇಳ್ದೆ ತಾನೆ. ಕಣ್ ಮುಚ್ಕೊಂಡು ಮಲ್ಕೋ, ನಿದ್ದೆ ತಾನಾಗೆ ಬರುತ್ತೆ. ಆದ್ಯ, ಅದ್ ಹಾಗಲ್ಲ. ಫಸ್ಟ್ ಡೇ ಅಲ್ವಾ, ಬೇಗ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಪ್ಲೀಸ್ ಆದ್ಯ. ಇಲ್ಲಿ ನೋಡು, 6 o'clockಗೆ ಅಲಾರಾಮ್ ಇಟ್ಟಿದ್ದೀನಿ. ಇದು ಹೊಡೆದ್ಮೇಲೆ ನಿದ್ದೆಯಿಂದ ಎದ್ದು ಫ್ರೆಶ್ ಆಗಿ ಕಾಲೇಜಿಗೆ ಹೋಗೋಣ, ಓಕೆನಾ? ಮಲ್ಕೋ. ಆದ್ಯ, ಮತ್ತೆ ಏನು? ಅಲ್ಲ, ಅಲಾರ್ಮ್ ಹೊಡಿದೆ ಹೋದ್ರೆ? ಅಲಾರಾಮ್ ಹೊಡಿದೆ ಹೋದ್ರೆ ನಾನೇ ಎದ್ದು ನಿನ್ನೂ ಎಬ್ಬಿಸ್ತೀನಿ. ಇನ್ನೊಂದು ಸರಿ ನಿನ್ನನ್ನ ನಿದ್ದೆಯಿಂದ ಎಬ್ಬಿಸ್ತೆ ಅನ್ಕೋ, ಕಾಲೇಜಿಗೆ ಹೋಗೋಕ್ಕೂ ಮುಂಚೆ ಬೇಕು ಅಂತ ನಾನೇ ಲೇಟ್ ಮಾಡ್ತೀನಿ. ಬೇಡ ಬೇಡ, ಮಲ್ಕೋತೀನಿ ಮಲ್ಕೋತೀನಿ. ಇದೇನಿದು, 6 ಗಂಟೆ ಆದ್ರೂ ಇಬ್ರು ಮಲ್ಕೊಂಡೇ ಇದ್ದಾರಲ್ಲ. ರಾಜಿ, ಆದ್ಯ, ಇನ್ನು ನಿದ್ರೆ ಮಾಡ್ತಿದ್ದೀರಲ್ಲ ಯಾಕೆ? 6 ಗಂಟೆ ಆಗೋಯ್ತು. ರಾಜಿ, ಕಾಲೇಜ್ ಹೋಗ್ಬೇಕಲ್ವಾ? ಆದ್ಯ, ಹೇಳಿ ಇಬ್ರು. 6 ಗಂಟೆ ಆಗೋಯ್ತಾ? ಅಯ್ಯೋ, ಇನ್ನು ನಾನು ಕಾಲೇಜಿಗೆ ಹೋದಾಗೆ. ಮೊದಲನೇ ದಿನಾನೇ ಕಾಲೇಜಿಗೆ ಲೇಟಾಗಿ ಹೋದ್ರೆ ಈ ಹುಡುಗಿಗೆ ಭಯ ಭಕ್ತಿ ಇಲ್ಲ ಅನ್ಕೊಂಡ್ಬಿಡ್ತಾರೆ. ಇದೆಲ್ಲ ನಿನ್ನಿಂದಾನೇ ಆದ್ಯ. ಬೇಗನೆ ಎಬ್ಬಿಸ್ತೀನಿ ಅಂತ ಹೇಳ್ದೆ, ಯಾಕೆ ಎಬ್ಬಿಸ್ಲಿಲ್ಲ ನೀನು? ನೈಟ್ ಎಲ್ಲ ನಿನ್ನ ನಿದ್ದೆ ಮಾಡಕ್ ಬಿಟ್ರೆ ತಾನೇ. 1/4 ಗಂಟೆಗೊಂದ್ಸಲ, ಅರ್ಧ ಗಂಟೆಗೊಂದ್ಸಲ ನನ್ನ ಎಬ್ಸಿ ಟಾರ್ಚರ್ ಕೊಟ್ಟೆ. ನಾನ್ ಬೇಗ ಹೇಳೋಕಾಗ್ಲಿಲ್ಲ. ಸರಿ ಬಿಡಿ, ಬೇಗ ರೆಡಿಯಾಗಿ ಇಬ್ರು ಕಾಲೇಜ್ಗೆ ಹೋಗಿ ಬನ್ನಿ. ನಾನು ಪೂಜೆಗೆಲ್ಲ ಏರ್ಪಾಡು ಮಾಡಿದ್ದೀನಿ. ಇಬ್ರು ನಮಸ್ಕಾರ ಮಾಡ್ಕೊಂಡು ಕಾಲೇಜ್ಗೆ ಹೊರಡಿ. ಪೂಜೆನಾ? ಹೇಳು ಆದ್ಯ. ಹಾಗಂತ ನಾನೊಂದು ವಿಷಯ ಹೇಳೋದು ಮತ್ಬಿಟ್ಟೆ. ನಿಮ್ ತಂದೆ ನಿಮ್ಮಿಬ್ರಿಗೂ ಏನೋ ಉಡುಗೊರೆ ಕೊಡ್ತಾರಂತೆ. ಏನಮ್ಮ ಅದು? ಇಬ್ರು ಬೇಗ ರೆಡಿಯಾಗಿ ಬನ್ನಿ, ಅದೇನು ಅಂತ. ನಾವ್ ಕಾಲೇಜಿಗೆ ಹೋಗ್ತಿದೀವಿ. ಯಾಕಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಈಗಾಗ್ಲೇ 100 ಸಲ ಹೇಳಿದ್ಯಾ.
ಹ್ಯಾಪಿನೆಸ್ ಅನ್ನೋದು ನಾವ್ ಎಕ್ಸಾಮ್ ಪಾಸ್ ಆದಾಗಿರ್ಬೇಕೆ ಹೊರತು ಕಾಲೇಜಿಗೆ ಹೋಗ್ಬೇಕಾದ್ರಲ್ಲ. ಬಾ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ನೀವು ಕೂಡ ನಮ್ ಜೊತೆ ಕಾಲೇಜಿಗೆ ಬರ್ತಿದ್ದೀರಾ ಹೇಗೆ? ಏನಮ್ಮ ನಾನ್ ಕಾಲೇಜಿಗ ಯಾಕೆ? ನನಗೆ ತುಂಬಾನೇ ಕೆಲ್ಸ ಇದೆ. ನಿಮ್ ತರ ಓದೋ ವಯಸ್ಸಲ್ಲಿ ಓದ್ಕೊಂಡಿದ್ರೆ ಇಲ್ಲೇ ಯಾಕಿರ್ತಿದ್ದೆ ನಾನು. ಮಿಕ್ರೋಸಾಫ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಿದ್ದೆ ನಾನು. ಇವಾಗ ನಿಮ್ಗೆ ಸೆಂಡ್ ಆಫ್ ಕೊಡೋದಕ್ಕೋಸ್ಕರ ನಿಂತಿದೀವಿ ನಾವು. ಏನು ಭಾವನವ್ರೆ, ಅದನ್ನ ಸೆಂಡ್ ಆಫ್ ಅಂತಾರೆ. ನೀವ್ ಹೇಳಿದ್ಮೇಲೆ ಅದೇ ಕರೆಕ್ಟ್ ಆಗಿರುತ್ತೆ ಭಾವನವ್ರೆ. ಅದೇ ರಾಜಿ, ಆದ್ಯಾ, ಇಬ್ರು ಕಾಲೇಜ್ ಹೋಗ್ತಿರೋ ಮೊದಲನೇ ದಿನ ಅಲ್ವಾ? ಮುಂದೆ ಚೆನ್ನಾಗಿ ಓದ್ಬೇಕು. ಅವ್ರು ಹೇಗಿದ್ರು ಚೆನ್ನಾಗೇ ಓದ್ತಾರೆ. ಇನ್ನೂ ಚೆನ್ನಾಗಿ ಓದ್ಬೇಕು ಅಂದ್ರೆ ದೇವರ ಆಶೀರ್ವಾದ ಕೂಡ ತಗೋಬೇಕು. ದೇವರ ಜೊತೆಗೆ ದೇವತೆ ಆಶೀರ್ವಾದನೂ ಬೇಕು. ಆ ದೇವತೆ ಆಶೀರ್ವಾದ ಮಾಡದೆ ಹೋಗಿದ್ದಿದ್ರೆ ಇವತ್ ನನ್ ಕಾಲೇಜ್ಗೆ ಹೋಗಕ್ ಆಗ್ತಿರ್ಲಿಲ್ಲ. ದೇವತೆ ಯಾರು? ನಮ್ಮಮ್ಮ. ನಂಗೆ ಆಶೀರ್ವಾದ ಮಾಡಿ. ರಾಜಿ, ಮೊದ್ಲು ದೇವ್ರ ಹತ್ರ ಆಶೀರ್ವಾದ ತಗೊಳಮ್ಮ. ಅದ್ಕೆ ನಮಸ್ಕಾರ ಅಣ್ಣವ್ರೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಪಾರ್ವತಿ, ಅಮ್ಮನವ್ರನ್ನ ಹಿಡ್ಕೋ. ನಿಮ್ಮ ಅತ್ತೆಯವರು ಮತ್ತೆ ಬಂದಿದ್ದಾರೆ. ಇವರಿಂದ ನಿನ್ ಜೀವನ ಪೂರ್ತಿ ಅದ್ಲು ಬದಲಾಗತ್ತೇನೋ ಅಂತ ಅನ್ನಿಸ್ತಿದೆ. ಅವರು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ರೆ ಅದೃಷ್ಟ ಅನ್ಬೇಕು, ಉಸಿರಾಡೋದಕ್ಕೂ ಟೈಮ್ ಕೊಡ್ತಾ ಇರೋದ್ ನೋಡ್ತಿದ್ರೆ ದುರಾದೃಷ್ಟ ಅನ್ಬೇಕು, ಗೊತ್ತಾಗ್ತಿಲ್ಲ. ಏನೋ ಗೊತ್ತಿಲ್ಲ, ಇವ್ರು ಬಂದ್ರೆ ಸಾಕು ನನಗ್ ಭಯನೇ ಆಗತ್ತೆ. ಏನಮ್ಮ ನನ್ ಮುದ್ದು ಸೊಸೆ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ. ಪ್ರಮೀಳಾ ಅವರೇ, ಅಮ್ಮನವ್ರ ವಿಗ್ರಹ ಯಾಕೆ ತಂದಿದ್ದೀರಾ? ನನ್ ಸೊಸೆ ಕೈಲಿ ವಿದ್ಯಾದೇವಿ ಪೂಜೆ ಮಾಡ್ಸೋಣ ಅಂತ. ವಿದ್ಯಾದೇವಿ ಪೂಜೆನಾ? ವಿದ್ಯಾದೇವಿ ಪೂಜೆ? ನನ್ ಮಗ ಚಿಕ್ಕೋನಿದ್ದಾಗ ಸ್ಕೂಲ್ ಹೋಗ್ಬೇಕಾದ್ರೆ ವಿದ್ಯಾದೇವಿ ಪೂಜೆ ಮಾಡಿಸಿದ್ದೆ, ಕಾಲೇಜ್ ಹೋಗ್ಬೇಕಾದ್ರೂ ವಿದ್ಯಾದೇವಿ ಪೂಜೆ ಮಾಡಿಸಿದ್ದೆ. ಎಲ್ಲಾ ವಿಷಯದಲ್ಲೂ ವಿದ್ಯಾದೇವಿ ಪೂಜೆ ಫಲ ಕೊಟ್ಟಿದೆ. ಹಾಗಾಗಿ ನನ್ ಸೊಸೆ ಕಾಲೇಜ್ ಹೋಗ್ತಾ ಇದ್ದಾಳಲ್ವಾ, ನನ್ ಸೊಸೆ ಕೈಯಲ್ಲಿ ಕೂಡ ವಿದ್ಯಾದೇವಿ ಪೂಜೆ ಮಾಡಿಸಿದ್ರೆ ಒಳ್ಳೇದು ಅಂತ. ಓಹೋ, ಇಷ್ಟಕ್ಕೂ ನಮ್ಮನೇಲೆ ಪೂಜೆ ಮಾಡ್ಸೋಣ ಅನ್ಕೊಂಡೆ. ಆದ್ರೆ ಮದ್ವೆ ಆಗೋಕ್ ಮುಂಚೆ ಮನೆ ಕರ್ಕೊಂಡು ಹೋಗೋದು ಒಳ್ಳೇದಲ್ಲ ಅಲ್ವಾ? ಅದಕ್ಕೆ ವಿಗ್ರಹನೇ ಇಲ್ಲಿಗೆ ತಗೊಂಡ್ ಬಂದೆ. ತುಂಬಾ ಒಳ್ಳೇದಮ್ಮ. ವಿದ್ಯಾದೇವಿನ ಪೂಜಿಸೋದ್ರಿಂದ ಓದು ಚೆನ್ನಾಗಿ ಹತ್ತತ್ತಮ್ಮ. ನಿಮ್ ಕೋರಿಕೆ ಪ್ರಕಾರ ಹಾಗೆ ಮಾಡಿದ್ರಾಯ್ತು ಬಿಡಿ. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा पद्मपत्रविशालाक्षी पद्मकेसरवर्णिनी नित्यं पद्मालयां देवी सा मां पातु सरस्वती भगवती निःशेषजाड्यापहा।
ರಾಜಲಕ್ಷ್ಮಿ. ಆದ್ಯಾ, ನೀನು ಕೂಡ ತೆಂಗಿನಕಾಯಿ ಹೊಡಿಯಮ್ಮ. ತೆಂಗಿನಕಾಯಿ ಹೇಗೆ ಹೊಡಿಬೇಕು ಅಂತ ಗೊತ್ತಿಲ್ವಾ? ನಿಮ್ಮಮ್ಮ ಅದನ್ನು ಹೇಳ್ಕೊಟ್ಟಿಲ್ವಾ ನಿಂಗೆ? ಅಮೇರಿಕಾಯಿಂದ ಬಂದಿರೋಳಲ್ವೇನಮ್ಮ, ಅವಳಿಗೇನ್ ಗೊತ್ತು ತೆಂಗಿನಕಾಯಿ ಹೊಡೆಯೋದ್ರ ಬಗ್ಗೆ? ನೀನ್ ಜೋರಾಗಿ ಹೇಳಕ್ ಹೋಗ್ಬೇಡ, ಕೋಪ ಬಂದ್ರೆ ನಮ್ ತಲೆನೇ ಹೊಡೆದು ಬಿಡ್ತಾಳೆ. ಆದ್ಯ, ನಮಗೆ ಕಾಲೇಜಿಗೆ ಟೈಮ್ ಆಗ್ತಿದೆ, ನಾವು ಹೊರಡೋಣ. ರಾಜಲಕ್ಷ್ಮಿ, ನಿನ್ಗೋಸ್ಕರ ನಾವೆಲ್ಲ ಗಿಫ್ಟ್ ತಂದಿದ್ದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಚಿಕ್ಕಪ್ಪ. ಚೆನ್ನಾಗಿ ಓದ್ಬೇಕು. ಥ್ಯಾಂಕ್ ಯು ಚಿಕ್ಕಮ್ಮ. ಸರಿನಾ ರಾಜಲಕ್ಷ್ಮಿ? ಬಾಮ, ಇದನ್ ತಗೋ. ಚೆನ್ನಾಗಿ ಓದ್ಬೇಕು. ಅಮ್ಮ ರಾಜಲಕ್ಷ್ಮಿ, ನೀನ್ ಚೆನ್ನಾಗಿ ಓದ್ಬಿಟ್ಟು IAS IPS ಆ ರೇಂಜಿಗೆ ಓದ್ಬೇಕು. ಆ ರೇಂಜಿಗೆ. ಆದ್ಯ, ಹೊರಡೋಣ. ರಾಜಲಕ್ಷ್ಮಿ, ನೀವಿಬ್ರು ಕಾಲೇಜ್ಗೆ ಹೋಗೋದಕ್ಕೆ ಕಷ್ಟಪಡ್ತೀರಾ ಅಂತ ನಿಮ್ಮಿಬ್ಬರಿಗೋಸ್ಕರ ಸೈಕಲ್ ತಗೊಂಡು ಬಂದಿದ್ದೀನಮ್ಮ. ಆದ್ಯಾ, ತಗೋಮ್ಮ. ರಾಜಿ, ನಾನು ಬರೋವರೆಗೂ ಇಲ್ಲೇ ನಿಂತಿರ್ಬೇಕು. ಈಗಲೇ ಬಂದ್ಬಿಡ್ತೀನಿ. ಎಲ್ಲರೂ ರಾಜಲಕ್ಷ್ಮಿಗೆ ಗಿಫ್ಟ್ ಕೊಟ್ರು, ಆದ್ಯಂಗೆ ಒಬ್ರು ಕೊಡ್ಲಿಲ್ಲ. ನಾನಾದ್ರೂ ಅವಳಿಗೊಂದು ಗಿಫ್ಟ್ ಕೊಡಬೇಕು. ಇದು ರಾಜಲಕ್ಷ್ಮಿಗೆ, ಇದು ಆದ್ಯಂಗೆ. ಆದ್ರೆ ನಾನು ಕೊಡೋ ಗಿಫ್ಟನ್ನ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಅವಳಿಗೆ ಹೇಗೆ ಕೊಡೋದು? ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ. ಆದ್ಯ, ನಿನಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡ ಆದ್ಯ. ಯಾವಾಗ್ಲೂ ನಿನ್ ಜೊತೆ ನಾನಿರ್ತೀನಿ. ಚಳಿಲಿ ನಿನ್ ಸ್ವೆಟರ್ ಆಗಿ, ಬಿಸಿಲಲ್ಲಿ ನಿನಗೆ ನೆರಳಾಗಿ, ಗೋಡೆಗೆ ಸುಣ್ಣದ ತರ ಇರ್ತೀನಿ. ಎಸ್, ಹೀಗೆ ಹೇಳ್ತೀನಿ. ಏನೋ ಮಾಡ್ತಾ ಇದ್ಯಾ? ರಾಜಲಕ್ಷ್ಮಿಗೆ ಗಿಫ್ಟ್ ಕೊಡೋಣ ಅಂತ ಗಿಫ್ಟ್ ತಗೊಳಕ್ ಬಂದೆ ಅಮ್ಮ.
ಗಿಫ್ಟ್ ಅನ್ನ ಒಂದೇ ಕೊಡೋದು, ನೀನೇನೋ 2 ಹಿಡ್ಕೊಂಡಿದ್ಯಾ. ಅಂದ್ರೆ ಅದು ಯಾರಿಗೆ ಅಂತ ಹೇಳೋ. ಇನ್ನೊಂದು ಗಿಫ್ಟು ಆದ್ಯಂಗೆ ಕೊಡೋಣ ಅಂತ. ನನಗೆ ಗೊತ್ತಿತ್ತು ಕಣೋ, ನೀನ್ ಇಂಥದ್ದೇ ಏನೋ ಒಂದು ಕೆಲಸ ಮಾಡ್ತೀಯಾ ಅಂತ. ಅದಕ್ಕೆ ಅನುಮಾನ ಬಂದು ನೀನ್ ಹಿಂದೆನೆ ಬಂದೆ. ಅಷ್ಟಕ್ಕೂ ನೀನ್ ಯಾಕೆ ಅವಳು ಗಿಫ್ಟ್ ಕೊಡ್ಬೇಕು? ಎಲ್ರು ರಾಜಲಕ್ಷ್ಮಿ ಗಿಫ್ಟ್ ಕೊಡುವಾಗ ನೀನೊಬ್ಬ ಮಾತ್ರ ಆದ್ಯಂಗೆ ಗಿಫ್ಟ್ ಕೊಟ್ರೆ ಎಲ್ರು ಏನ್ ಅನ್ಕೋತಾರೆ? ಇದೇನಮ್ಮ ಇದು? ಅಭಿಮಾನದಿಂದ ಗಿಫ್ಟ್ ಕೊಟ್ರೆ ಅದ್ರಲ್ಲಿ ತಪ್ಪೇನಿದೆ? ಇದು ಅಭಿಮಾನ ಅಲ್ಲ ಕಣೋ. ಆದ್ಯ ಅಂದ್ರೆ ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ನೀನ್ ಅವಳು ಗಿಫ್ಟ್ ಕೊಟ್ರೆ ಎಲ್ರು ನಿನ್ನ ನೋಡೋ ದೃಷ್ಟಿನೇ ಬೇರೆ ಆಗತ್ತೆ. ಚಾರು ಜೊತೆ ಮದುವೆ ಆಗ್ಬೇಕಾಗಿರೋನು, ಇದೆಲ್ಲ ಬೇಕಾ ನಿನ್ಗೆ ಹೇಳು? ಅದ್ ಹಾಗಲ್ಲ ಅಮ್ಮ. ಪಾಪ ಆದ್ಯ ತಾಯಿ ಇಲ್ದಿರೋ ಹುಡುಗಿ ಅಲ್ವಾ. ಯಾರು ಗಿಫ್ಟ್ ಕೊಡದೆ ಹೋದ್ರೆ ಬೇಜಾರು ಮಾಡ್ಕೋತಾಳೆ. ನಾವು ಕೊಟ್ರೆ ಸ್ವಲ್ಪ ಖುಷಿ ಪಡ್ತಾಳಲ್ವಾ. ಅವಳು ಬೇಜಾರು ಯಾರಿಗ್ ಬೇಕಾಗಿದೆ ಇಲ್ಲಿ? ಹೌದು, ನೀನೇನು ಅವಳ ಮೇಲೆ ಅಷ್ಟೇ ಕಾಳಜಿ ತೋರಿಸ್ತಾ ಇದ್ಯಾ? ಮತ್ತೆ ಅವಳಿಗೋಸ್ಕರ ಇಂಥ ಕೆಲ್ಸ ಏನಾದ್ರೂ ಮಾಡಿದ್ಯೋ ಚೆನ್ನಾಗಿರಲ್ಲ ನೋಡು. ಹೋಗಿ ರಾಜಲಕ್ಷ್ಮಿ ಕೊಡು, ಹೋಗೋ. ಆದ್ಯ, ಈ ಪೆನ್ನನ್ನ ನಿಮ್ಮಮ್ಮ ನನಗೆ ಅವಳು ಗುರ್ತಾಗಿ ಕೊಟ್ಟಿದ್ಲು. ಈಗಿದ ನಾನು ನನ್ನ ಗುರ್ತಾಗಿ ನಿನಗೆ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಓದ್ಕೊಮ್ಮ. ರಾಜಲಕ್ಷ್ಮಿ, ಆಲ್ ದಿ ಬೆಸ್ಟ್ ರಾಜಲಕ್ಷ್ಮಿ. ಥ್ಯಾಂಕ್ ಯು ಮಾವ. ಅಮ್ಮ, ಆದ್ಯ ಲೇಟ್ ಆಗ್ತಿದೆ, ಹೋಗಣ್ವಾ? ಹೋಗ್ಬಿಟ್ಟು ಬನ್ನಿ. ರಾಜಲಕ್ಷ್ಮಿ, ನೀನ್ ಈ ಡ್ರೆಸ್ಸಲ್ಲೇ ಕಾಲೇಜ್ಗೆ ಹೋಗ್ತೀಯಾ? ಈ ಡ್ರೆಸ್ಸಲ್ಲಿ ನೀನ್ ಕಾಲೇಜ್ಗೆ ಹೋಗೋದು ನನ್ಗಿಷ್ಟ ಇಲ್ಲ. ನಿನ್ಗೋಸ್ಕರ ಒಳ್ಳೆ ಸೀರೆ ತಂದಿದ್ದೀನಿ, ಅದನ್ನ ಉಟ್ಕೊಂಡು ಹೋಗುವಂತೆ ಬಾ.